ಏನು ಹೇಳ್ತಾ ಇದ್ದಾರೆ ಇನ್ಸ್ಪೆಕ್ಟರ್? ಚಿಕ್ಕಮ್ಮನ ಕಸ್ಟಡಿಗೆ ತಗೋತೀರಾ? ಅದು ನಮ್ಮ ಚಿಕ್ಕಮ್ಮನ. ಅವರು ನಮಗೆ ಚಿಕ್ಕಮ್ಮ ಮಾತ್ರ ಅಲ್ಲ, ನಮಗೆ ಅಮ್ಮ ಇದ್ದ ಹಾಗೆ. ಅದಕ್ಕೆ ವಿಚಾರದಲ್ಲಿ ತಪ್ಪಾಗಿದೆ ನಿಜ. ಅದಕ್ಕೋಸ್ಕರ ನಾನು ನಿಮಗೆ ಕಂಪ್ಲೇಂಟ್ ಕೊಟ್ಟರೆ ತಪ್ಪು ಮಾಡಿದ್ರೆ ಅವ್ರನ್ನ ಹುಡುಕಿ. ಆಗಲಿಲ್ಲ ಅಂತ ಚಿಕ್ಕಮ್ಮನ ಅನುಮಾನ ಪಡಬೇಡಿ. ಇನ್ಸ್ಪೆಕ್ಟರ್, ಇದು ನನಗೆ ಸರಿ ಕಾಣ್ತಿಲ್ಲ. ಚಿಕ್ಕಪ್ಪ ಈ ವಿಷಯದ ಬಗ್ಗೆ ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಕ್ಲಾರಿಟಿ ಬೇಕು ಅಂತ ನಾನು ಒಪ್ಕೊಂಡೆ ನಿಜ. ಆದರೆ ನೀವು ಚಿಕ್ಕಮ್ಮನ ಮೇಲೆ ಅನುಮಾನ ಪಟ್ಟರೆ ಇದು ನಾವು ಸಹಿಸ್ಕೊಳ್ಳಲ್ಲ. ಕೇಸಿನ ನಿಮಗೆ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ ಅಂದರೆ ಹೇಳಿ, ನಾವು ದೊಡ್ಡವ್ರ ಹತ್ರ ಹೋಗ್ತೀವಿ. ಅದನ್ನು ಬಿಟ್ಟು ಈ ರೀತಿ ಮನೆಗೆ ಬಂದು ಮನೆಯವ್ರ ಮೇಲೆ ಅನುಮಾನ ಪಡೋದು ಸರಿಯಲ್ಲ. ನೋಡಿ ಸರ್, ಮಹೇಶ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರೇನು ಡೀಟೇಲ್ಸ್ ಕೊಟ್ಟಿದ್ದಾರೋ ಅದ್ರ ಮೇಲೆ ನಾನು ಎಂಕ್ವೈರಿ ಮಾಡ್ತಿದ್ದೀನಿ ಅಷ್ಟೇ. ಬೇಕಾಗಿಲ್ಲ ಇನ್ಸ್ಪೆಕ್ಟರ್, ನೀವು ಎನ್ಕ್ವೈರಿ ಮಾಡೋದು ಬೇಕಾಗಿಲ್ಲ. ಮಹೇಶ್ ಕೊಟ್ಟಿರೋ ಕಂಪ್ಲೇಂಟನ್ನು ಬೇಕಿದ್ರೆ ಅವನು ವಾಪಸ್ ತಗೋತಾನೆ. ಯಾರೋ ತಪ್ಪು ಮಾಡಿದ್ದು ಆಯಿತು, ಅವ್ರು ಇಲ್ಲಿಂದ ಹೋಗಿದ್ದು ಆಯಿತು. ಯಾವಾಗಲೂ ನಡೆದಿದ್ದ ಘಟನೆನ ನೀವು ಈಗ ಬಂದು ಎನ್ಕ್ವೈರಿ ಮಾಡ್ತೀನಿ ಅಂತಂದರೆ ನಮಗೆ ತುಂಬ ಡಿಸ್ಟರ್ಬ್ ಆಗುತ್ತೆ. ಅದರಲ್ಲೂ ಶಾರ್ವರಿ ಈ ಮನೆ ಮಹಾಲಕ್ಷ್ಮಿ ಇದ್ದ ಹಾಗೆ. ಇಂಥ ವಿಷಯನ ಅವಳವ್ರಿಗೆ ತಂದಿದ್ದೇ ತಪ್ಪು. ಹೌದು ಇನ್ಸ್ಪೆಕ್ಟರ್, ನಮಗೆ ನಿಮ್ಮ ಎಂಕ್ವೈರಿ ಮೇಲೆ ನಂಬಿಕೆ ಇಲ್ಲ, ನಮ್ಮ ಚಿಕ್ಕಮ್ಮನ ಮಾತು ಮೇಲೆ ನಂಬಿಕೆ ಇದೆ. ನೀವು ಮಾಡ್ತಾ ಇರೋ ಎಂಕ್ವೈರಿ ನಮ್ಮ ನಂಬಿಕೆನ ಪ್ರಶ್ನೆ ಮಾಡೋ ಥರ ಇದೆ. ನೋಡಿ, ರತ್ನ ಮತ್ತೆ ಅವಳ ಗಂಡ ನಮಗೆ ದ್ರೋಹ ಮಾಡಿದ ನಿಜ. ಆದರೆ ಶಾರ್ವರಿ ಅವರು ಅವ್ರಿಗೆ ಸಹಾಯ ಮಾಡಿದ್ದಕ್ಕೂ ಅವ್ರು ನಮಗೆ ದ್ರೋಹ ಮಾಡಿದ್ದಕ್ಕೂ ಯಾವ ಸಂಬಂಧನೂ ಇಲ್ಲ. ರತ್ನ ನಮಗೆ ದ್ರೋಹ ಮಾಡಿದ್ದು ಅವಳು ಕೆಟ್ಟ ತಂದಿಂದ, ಶಾರ್ವರಿ ಅವರು ಅವಳಿಗೆ ಸಹಾಯ ಮಾಡಿದ್ದು ಇವ್ರು ಒಳ್ಳೆ ತಂದಿಂದ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ. ಮಹೇಶ್ ಅವರೇ, ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ. ಹಳೆ ವಿಷಯನ ಮತ್ತೆ ಮತ್ತೆ ಕೆದ್ಕೋದು ಯಾಕೆ? ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಹಳೆ ವಿಷಯಗಳನ್ನ ಈ ರೀತಿ ಕೆದಕಿ ಮನೆ ನೆಮ್ಮದಿನ ಹಾಳು ಮಾಡ್ಕೋಬೇಕಾ? ನಿಮ್ಗೆಲ್ರಿಗೂ ಅನುಮಾನ ಇರೋದೇ ಆದರೆ ನಾನು ಪೊಲೀಸ್ ಕಸ್ಟಡಿಲಿ ಇದ್ಕೊಂಡೆ ಎನ್ಕ್ವೈರಿನ ಎದುರಿಸ್ತೀನಿ. ಚೇಚೆ, ಏನು ಮಾತು ಅಂತ ಆಡ್ತಿದ್ಯಾ ಶಾರ್ವರಿ? ನೀನು ಈ ಮನೆಗೆ ಮಾಡಿರೋ ತ್ಯಾಗ ಒಂದ ಎರಡ? ನಿನ್ನನ್ನು ಪ್ರಶ್ನೆ ಮಾಡೋ ಹಕ್ಕು ಯಾರಿಗೂ ಇಲ್ಲ. ಇನ್ಸ್ಪೆಕ್ಟರ್, ನಾವು ಈ ಕಂಪ್ಲೇಂಟ್ನ ವಾಪಸ್ ತಗೋತೀವಿ, ನೀವೇನು ಹೊರಡ್ಬೋದು. ಓಕೆ, ನೀವೆಲ್ಲ ಇಷ್ಟು ಹೇಳ್ತಿದ್ದೀರಾ ಅಂದಮೇಲೆ ನಾನು ಮಾತಾಡೋದ್ರಲ್ಲಿ ಅರ್ಥನೇ ಇಲ್ಲ. ಮಹೇಶ್ ಅವರೇ, ಸ್ಟೇಷನ್ ಬಂದು ನೀವು ಕೊಟ್ಟಿರುವಂಥ ಕಂಪ್ಲೇಂಟ್ನ ವಾಪಸ್ ತಗೊಳ್ಳಿ. ನನ್ನಿಂದ ನಿಮ್ಮೆಲ್ರಿಗೂ ಡಿಸ್ಟರ್ಬ್ ಆಗಿದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಮೇಡಮ್. ಚಿಕ್ಕಪ್ಪ, ಅವತ್ತೇನಾಯಿತು ಅದ್ರ ಬಗ್ಗೆ ಕ್ಲಾರಿಟಿ ಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಕಂಪ್ಲೇಂಟ್ ಕೊಡೋಕೆ ಒಪ್ಕೊಂಡೆ. SI ಬಂದು ರತ್ನನ ಬಗ್ಗೆ ಅವಳ ಗಂಡನ ಬಗ್ಗೆ ವಿಚಾರಿಸ್ತಾರೆ ಅಂದ್ಕೊಂಡೆ. ಆದರೆ ಅವ್ರು ನೇರವಾಗಿ ಬಂದು ಚಿಕ್ಕಮ್ಮನೇ ವಿಚಾರಿಸ್ತಿದ್ದಾರೆ. ನನಗಿದಿಷ್ಟ ಆಗಿಲ್ಲ ಚಿಕ್ಕಪ್ಪ. ಆ್ಯಂಡ್ ಮೋರ್ ಓವರ್, ನನಗಿಂತ ಯಾವ ಕ್ಲಾರಿಟಿಗಳು ಬೇಕಾಗಿಲ್ಲ. ಚಿಕ್ಕಮ್ಮ, ಸಾರಿ. ನಿಮಗೆ ಬೇಜಾರಾಗಿದ್ದರೆ ನಮಗೆ ಕ್ಷಮಿಸ್ಬಿಡಿ. ನಾವು ಅಂದ್ಕೊಂಡಿದ್ದೆ ಒಂದು, ಇಲ್ಲಾಗಿದ್ದೆ ಒಂದು. ಇದ್ಯಾವುದು ಇಂಟೆನ್ಷನಲ್ ಅಲ್ಲ. ಇನ್ಫ್ಯಾಕ್ಟ್ ಚಿಕ್ಕಪ್ಪನಿಗೂ ಈ ರೀತಿ ಆಗತ್ತೆ ಅಂತ ಗೊತ್ತಿರಲಿಲ್ಲ. ಹೌದು ಶಾರ್ವರಿ, ಒಂದೊಂದ್ಸಲಿ ಏನೋ ಮಾಡೋಕ್ಕೆ ಹೋಗಿ ಮತ್ತೇನೋ ಆಗಿಬಿಡುತ್ತೆ. ಇದನ್ನು ಮನಸ್ಸಿಗೆ ಹಾಕೋಬೇಡ. ಸರಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ. ಹೊಡಿಯಲ್ಲ.
ನೀವ ಇನ್ಸ್ಪೆಕ್ಟರ್ನ ಕರೆಸಿದ್ದು ನನ್ನನ್ನು ಹೆದರ್ಸೋಕ? ಕುಂಬಳಕಾಯಿ ಕಳ್ಳ ಅಂದರೆ ನೀನು ಯಾಕೆ ಹೆಗ್ಲು ಮುಟ್ಟು ನೋಡ್ಕೋತೀಯ ಶಾರ್ವರಿ? ನಾನು ಪೊಲೀಸ್ನವ್ರನ್ನ ಕರೆಸಿದ್ದು ರತ್ನ ಮತ್ತು ಅವಳ ಗಂಡನ್ನು ವಿಚಾರಣೆ ಮಾಡೋದಕ್ಕೋಸ್ಕರ. ನಿನಗೂ ಆ ವಿಷಯಕ್ಕೂ ಲಿಂಕ್ ಇದೆ ಅನ್ನೋದು ಅವ್ರು ಬಂದ ಮೇಲೆ ಗೊತ್ತಾಯಿತು. ಮನೆಯವರಿಗೆ ಯಾರಿಗೂ ನಿನ್ನ ಮೇಲೆ ಅನುಮಾನ ಇಲ್ಲದೆ ಇರ್ಬೋದು, ಆದರೆ ನನಗಂತೂ ನಿನ್ನ ಮೇಲೆ ಅನುಮಾನ ಇದ್ದೇ ಇದೆ. ನಿಜ ಹೇಳು, ಪೂರ್ಣಿ ಕುಡಿಯೋ ಔಷಧಿನಲ್ಲಿ ವಿಷ ಸೇರಿಸಿದ್ದು ನೀನೇನಾ? ಇದು ಒಳ್ಳೆ ಸರಿ ಹೋಯ್ತು. ಆಗೋ ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಅನ್ನೋ ಹಾಗಾಗ್ಬಿಟ್ಟಿದ್ದೀರ. ಈ ಮನೇಲಿ ಯಾರಿಗೆ ಏನೇ ತೊಂದರೆ ಆದರೂ ಅದಕ್ಕೆ ನಾನೇ ಕಾರಣ ಆಗಿರ್ತೀನ? ಮನೆಗೊಂದು ವಿಷ ಸರ್ಪ ಬಂದು ಸೇರ್ಕೊಂಡಿರೋವಾಗ ಇನ್ಯಾರ ಮೇಲೆ ಅನುಮಾನ ಪಡೋಕ್ಕೆ ಸಾಧ್ಯ? ಈ ಮನೆನ ಸರ್ವನಾಶ ಮಾಡಬೇಕು ಅಂತಾನೆ ಬಂದು ಸೇರ್ಕೊಂಡಿರೋಳಲ್ವಾ ನೀನು? ಒಟ್ಟಿನಲ್ಲಿ ಸುತ್ತಿ ಬಳಸಿ ನನ್ನ ವಿಷಯಕ್ಕೆ ಬರ್ತೀರಾ ನೋಡಿ. ನಾನೊಂಥರ ನೀರಿದ್ದ ಹಾಗೆ, ಬಿಸಿ ಮಾಡಿದ್ರೆ ಕುದೀತೀನಿ, ತಣ್ಣಗಿಟ್ರೆ ತಂಪಾಗಿರ್ತೀನಿ. ಈ ಮನೆಯವರೆಲ್ಲರೂ ಹೇಳೋ ಹಾಗೆ ಈ ಮನೆಗೆ ನಾನು ದೇವತೆ ಅಂತ ಅಂದ್ಕೊಂಡ್ರೆ ದೇವತೆ ಹಾಗಿರ್ತೀನಿ. ನೀವು ಹೇಳೋ ಹಾಗೆ ರಾಕ್ಷಸಿ ಅಂತ ಅಂದ್ಕೊಂಡ್ರೆ ನಾನು ರಾಕ್ಷಸಿ ಆಗ್ತೀನಿ. ಏನು ಹೆದರ್ಸಿದೀಯಾ? ಅವತ್ತು ಎಲ್ರ ಮುಂದೆ ನಿಜ ಒಪ್ಕೋತೀನಿ ಅಂತ ಹೇಳಿ ಯಾಮಾರಿಸಿ ಊರು ಬಿಟ್ಟು ಹೋದೆ. ಆಮೇಲೆ ನನ್ನ ಅದಕ್ಕೆ ನಾನು ಟಾರ್ಗೆಟ್ ಮಾಡಿ ನಾನು ಬಾಯಿ ಮುಚ್ಚಿಸ್ದೆ. ಇನ್ನೂ ಅದೇ ಭಯದಲ್ಲಿ ಇರ್ತೀನಿ ಅಂತ ಅಂದ್ಕೊಂಡಿದ್ಯಾ ನೀನು? ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಮಾಡಿರೋ ತಪ್ಪನ್ನು ಮನೆಯವ್ರ ಮುಂದೆ ಒಪ್ಕೊಂಡು ಅವರೆಲ್ಲರ ಮುಂದೆ ಕ್ಷಮೆ ಕೇಳು, ಅವ್ರು ಕೊಡೋ ಶಿಕ್ಷಣ ಅನುಭವಿಸು. ಏನು ತಪ್ಪು ಮಾಡದೇ ಇರೋರೆ ಇವತ್ತಿನ ಕಾಲದಲ್ಲಿ ಕಷ್ಟದಲ್ಲಿ ಸಿಕ್ಕಾಕೊಂಡು ನರಳ್ತಾ ಇರಬೇಕಾದ್ರೆ ನೀನು ಬಚಾವಾಗ್ತೀನಿ ಅನ್ನೋ ಭ್ರಮೇಲಿರ್ಬೇಡ. ಭ್ರಮೇಲಿರೋದು ನೀವು ರೀ. ನಿಮಗೆ ನನ್ನ ಬಗ್ಗೆ ಏನು ಹೇಳಿದ್ರೂ ಅರ್ಥ ಆಗ್ತಿಲ್ಲ. ರಣಹದ್ದನ್ನು ಗುಬ್ಬಿ ಮರಿ ಅಂದ್ಕೊಂಡು ಹಿಡಿಯೋಕೆ ಹೋಗ್ತಿದ್ದೀರಾ. ಇಲ್ಲ, ನಿಮಗೆ ಬೇರೆ ರೀತಿಯೇ ತಿಳಿಸಿ ಹೇಳಬೇಕು ಅನ್ನಿಸ್ತಾ ಇದೆ. ಆಯಿತು ಬಿಡಿ, ಈಗೇನು ನಾನು ಮಾಡಿರೋ ತಪ್ಪುಗಳನ್ನೆಲ್ಲ ಒಪ್ಕೋಬೇಕು, ಮನೆಯವ್ರ ಹತ್ರ ಕ್ಷಮೆ ಕೇಳಬೇಕು, ಅಷ್ಟೇ ತಾನೇ? ಆದರೆ ಅದಕ್ಕೂ ಮುಂಚೆ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಇಲ್ಲಲ್ಲ, ಪ್ರೈವೇಟಾಗಿ ಬೇರೆ ಕಡೆ. ನಾಳೆ ನಾನು ನೀವು ಆಚೆ ಹೋಗೋಣ. ಅಲ್ಲಿ ನನ್ನ ಮನಸ್ಸಿನಲ್ಲಿರೋ ಮಾತುಗಳನ್ನೆಲ್ಲ ನಾನು ಹೇಳ್ತೀನಿ. ಅದಾದಮೇಲೆ ಏನು ನಿರ್ಧಾರ ಮಾಡಬೇಕು ಅಂತ ನೀವು ಯೋಚನೆ ಮಾಡಿ. ನೀವೇನೇ ನಿರ್ಧಾರ ತಗೊಂಡ್ರೂ ಅದನ್ನು ನಾನು ಆಕ್ಸೆಪ್ಟ್ ಮಾಡ್ತೀನಿ. ನಾಳೆ ನಾವು ಆಚೆ ಹೋಗ್ತಿದ್ದೀವಿ. ಮಾತು ನಂದು, ನಿರ್ಧಾರ ನಿಮ್ಮದು. ಮಾಧವರೇ, ಯಾಕೆ ಹೀಗೆ ಕೂತಿದ್ದೀರಾ? ಏನಾಯ್ತು? ಏನು ಅಂತ ನೀವೇ ನೋಡ್ತಾ ಇದ್ದೀರಲ್ಲ ತುಳಸಿಯವರೇ, ಮನೆ ಪರಿಸ್ಥಿತಿನೇ ಚೆನ್ನಾಗಿಲ್ಲ. ಸಂಬಂಧಗಳ ಮಧ್ಯೆನೇ ಅನುಮಾನಗಳು ಹುಟ್ಕೋತಾ ಇದೆ. ಹೀಗೆಲ್ಲ ಆದಾಗ ಬೇಜಾರಾಗೋದು ಸಹಜನೇ. ಇಂಥ ಸಮಯದಲ್ಲಿ ನಮ್ಮ ಮನಸ್ಸು ಕುಗ್ಗಬಾರ್ದು. ಮನಸ್ಸಲ್ಲಿ ನಂಬಿಕೆ ಗಟ್ಟಿಯಾಗಿರಬೇಕು. ಆ ನಂಬಿಕೆ ಇದ್ರೇನೆ ಸಂಬಂಧಗಳು ಗಟ್ಟಿಯಾಗಿರೋದಕ್ಕೆ ಸಾಧ್ಯ. ನಂಬಿಕೆ ಹಾಳಾಗುವಂಥದ್ದು ಏನೂ ಆಗದೇ ಇದ್ರೂ ಇಂಥ ಸಮಸ್ಯೆಗಳು ಮಾತ್ರ ಆಗ್ತಾನೇ ಇದೆ. ಯೋಚನೆ ಮಾಡಬೇಡಿ ಮಾಧವ್ ಅವರೇ. ನಾವೆಲ್ಲರೂ ಆ ನಂಬಿಕೆಯಿಂದ ಒಗ್ಗಟ್ಟಾಗಿರೋವರೆಗೂ
ನಮ್ಮನೆಗೆ ಯಾವ ಸಮಸ್ಯೆನೂ ಆಗಲ್ಲ. ಎಂಥ ಪರಿಸ್ಥಿತಿ ಬಂದರೂ ಯಾರು ಏನೇ ಹೇಳಿದ್ರು ನಾವು ಶಾರ್ವರಿ ಪರವಾಗಿ ನಿಂತ್ಕೋಬೇಕು. ಶಾರ್ವರಿಯವರು ಈ ಮನೆಗೆ ಮಹಾಲಕ್ಷ್ಮಿ ಇದ್ದಾಗೆ. ನಿಜ ತುಳಸಿಯವರೇ, ಶಾರ್ವರಿ ಈ ಮನೇಲಿದ್ದದಕ್ಕೆ ನನ್ನ ಮಕ್ಕಳಿಗೆ ಅನಾಥ ಭಾವನೆ ಕಾಡಲಿಲ್ಲ. ನನ್ನ ಮಕ್ಕಳನ್ನು ತನ್ನ ಮಕ್ಕಳಾಗಿ ಅವಳು ನೋಡ್ಕೊಂಡಿದ್ದಾಳೆ. ಇಂಥದ್ರಲ್ಲಿ ಅವಳ ಬಗ್ಗೆ ಅನುಮಾನ ಪಡೋ ಥರ ಯಾರೇ ಮಾತಾಡಿದ್ರು ಏನೇ ನಡೆದ್ರೂ ನಾವು ತಲೆ ಕೆಡಿಸ್ಕೋಬಾರ್ದು. ಅಷ್ಟೇ, ನಂಬಿಕೆ ಅನ್ನೋದು ಮನಸ್ಸಿನಲ್ಲಿ ಕಲ್ಲಾಗಿ ಕೂತ್ಬಿಟ್ರೆ ಇಂಥ ಯಾವ ಘಟನೆಗಳು ಅದನ್ನು ಅಲ್ಲಾಡ್ಸೋದಕ್ಕಾಗೋದಿಲ್ಲ. ಸರಿ, ಬನ್ನಿ, ಈಗ ತುಂಬ ಹೊತ್ತಾಯಿತು, ಮಲ್ಕೊಳ್ಳೋರಂತೆ. ಇಲ್ಲ ತುಳಸಿಯವರೇ, ಯಾಕೋ ನಿದ್ದೆನೇ ಬರ್ತಾ ಇಲ್ಲ, ತುಂಬ ತಲೆನೋವ್ತಾ ಇದೆ. ತಲೆನೋವ್ತಾ ಇದೆಯಾ? ಮಾತ್ರೆ ಕೊಡ್ಲಾ? ಇಲ್ಲೇ, ಈ ಥರ ತಲೆನೋವು ಬಂದಾಗ ನಾನು ಸ್ವಲ್ಪ ಹೊತ್ತು ಗಾಳೀಲಿ ಓಡಾಡ್ತೀನಿ, ಇಲ್ಲಾಂದರೆ ಐಸ್ ಕ್ರೀಮ್ ತಿಂತೀನಿ, ಆಗ ತಲೆನೋವು ಸರಿ ಹೋಗುತ್ತೆ. ಏನು ಇಷ್ಟೊತ್ತಲ್ಲ ಐಸ್ ಕ್ರೀಮಾ? ಐಸ್ ಕ್ರೀಮ್ ತಿನ್ನೋಕ್ಕೆ ಎಷ್ಟೊತ್ತಾದ್ರೇನು? ಇದು ಬೆಂಗಳೂರು, ಎಷ್ಟೊತ್ತಾದರೂ ಏನು ಬೇಕಾದರೂ ಎಲ್ಲ ಸಿಗುತ್ತೆ. ಆದರೆ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿರಬೇಕು. ಇಷ್ಟೊತ್ತಲ್ಲ ಆಚೆ ಹೋಗಿ ಐಸ್ ಕ್ರೀಮ್ ತಿನ್ಕೊಂಡು ಬರೋದಾ? ಒಳ್ಳೆ ಐಡಿಯಾ ಕೊಟ್ರಿ. ಆಚೆ ಹೋಗಿ ಗಾಳೀಲಿ ಓಡಾಡ್ಕೊಂಡು ಬಂದರೆ ಐಸ್ ಕ್ರೀಮ್ ತಿಂದಾಗೂ ಆಗುತ್ತೆ, ತಲೆನೋವು ಹೋಗುತ್ತೆ. ಎಲ್ಲದಕ್ಕೂ ಒಳ್ಳೆ ಸೊಲ್ಯೂಷನ್ ಅಂದರೆ ಈಗ ನಾವು ಹೊರಡೋದು. ಆಯಿತು, ಆದರೆ ಒಂದು ಕಂಡೀಷನ್. ಕಂಡೀಷನ್ ಏನದು? ಬನ್ನಿ ಹೇಳ್ತೀನಿ, ಬನ್ನಿ. ಕ್ಯಾಬಲ್ಲಿ ಹೋಗ್ತಾ ಇದ್ದೀವಾ? ನನ್ನ ಸ್ಕೂಟ್ರ್ ಇದೆಯಲ್ಲ. ನಮ್ಮ ಕಾರ್ ಇಲ್ಲೇ ಇದೆಯಲ್ಲ. ತುಳಸಿಯವರೇ, ನಾನು ಡ್ರೈವ್ ಮಾಡೋದಿಲ್ಲ, ಬನ್ನಿ ಟೂ ವೀಲರ್ಲಿ ಹೋಗೋಣ. ಮಾಧವ್ ಅವರೇ, ನಾನು ಆಗಲೇ ಹೇಳಿದೆ ನಿಮ್ಗೊಂದು ಕಂಡೀಷನ್ ಅಂತ. ಆ ಕಂಡೀಷನ್ ಇದೆ, ಇವತ್ತು ನಾನು ಕಾರ್ ಡ್ರೈವ್ ಮಾಡ್ತೀನಿ, ನೀವು ನನ್ನ ಜೊತೆ ಬನ್ನಿ. ತಮಾಷೆ ಮಾಡ್ತಾ ಇದ್ದೀರಾ? ಬನ್ನಿ, ನಾನು ಸ್ಕೂಟ್ರಲ್ಲಿ ಹೋಗೋಣ, ಬನ್ನಿ. ಮಾಧವ್ ಅವರೇ, ನೀವು ಬರ್ತಿರೋ ಇಲ್ವೋ? ನಡೀರಿ ನಡೀರಿ, ನೀವು ನಡೀರಿ. ಏನು ಹೀಗೆ ಬಂದು ಕೂತ ತಕ್ಷಣ ಕಾರು ಅದಾಗದೇ ಹೋಗೋದಕ್ಕೆ ಇದೇನು ಪುಷ್ಪ ವಿಮಾನನ? ಕಾರ್ ಸ್ಟಾರ್ಟ್ ಮಾಡಬೇಕು, ಗೇರ್ ಹಾಕಬೇಕು, ಕ್ಲಚ್ ರಿಲೀಸ್ ಮಾಡಬೇಕು, ಮೂವ್ ಮಾಡಬೇಕು, ಇದನ್ನೆಲ್ಲ ನಿಜವಾಗ್ಲೂ ನನಗೀಗ ನಾನು ಪುಷ್ಪಕ ವಿಮಾನದಲ್ಲಿ ಕೂತಿದ್ದೀನಿ ಅನಿಸ್ತಾ ಇದೆ. ಈ ಅನುಭವ ಯಾವ ಥರ ಇದೆ ಗೊತ್ತಾ? ನಂಗೆ ನಿಜವಾಗ್ಲೂ ನಂಬೋಕೆ ಆಗ್ತಿಲ್ಲ. ನೀವು ಕಾರ್ ಓಡಿಸ್ತಾ ಇದ್ದೀರಾ, ನಾನು ಪಕ್ಕದಲ್ಲಿ ಆರಾಮಾಗಿ ಕೂತ್ಕೊಂಡಿದ್ದೀನಿ. ನೀವು ಎಷ್ಟು ದೂರ ಬೇಕಾದ್ರೂ ಕರ್ಕೊಂಡೋಗಿ ನಾನು ಬರ್ತೀನಿ. ರಾತ್ರಿ ಇಡೀ ಸುತ್ತಾಡೋಣ ಅಂದ್ರು ನಾನು ಬರ್ತೀನಿ. ಮಾಧವ್ ಅವರೇ, ನೀವು ಯಾಕೆ ಆಗಲೇ ಕಾರ್ ಡ್ರೈವ್ ಮಾಡಲ್ಲ ಅಂದ್ರಿ?
ನಿಮಗೆ ಗೊತ್ತಲ್ಲ ತುಳಸಿಯವರೇ, ಆ ನಂದಗಿರಿ ಇನ್ಸಿಡೆಂಟ್ ಆದಮೇಲೆ ಸಾರಿ, ನಾನು ಕೇಳಬಾರ್ದಾಗಿತ್ತು. ಪರವಾಗಿಲ್ಲ. ಅದಿರಲಿ, ನೀವು ಇಷ್ಟು ಚೆನ್ನಾಗಿ ಕಾರ್ ಡ್ರೈವ್ ಮಾಡೋದನ್ನ ಯಾವಾಗ ಕಲ್ತ್ರಿ? ನನ್ಗೇನು ಅನಿಸ್ತಿದೆ ಗೊತ್ತಾ, ನಾನು ರಾತ್ರಿ ಮಲ್ಕೊಂಡಿದ್ದೀನಿ, ಕನಸು ಕಾಣ್ತಾ ಇದ್ದೀನಿ, ಕನಸಲ್ಲಿ ನಾವು ಆಚೆ ಬಂದಿದ್ದೀವಿ, ನೀವು ಹೀಗೆ ಡ್ರೈವ್ ಮಾಡಿ ಹೊರಗಡೆ ಕರ್ಕೊಂಡು ಬಂದಿದ್ದೀರಿ ಅನಿಸ್ತಾ ಇದೆ. ಅಂದರೆ ನಾನು ಡ್ರೈವ್ ಮಾಡಿದ್ದು ನಿಮ್ಗೆ ಖುಷಿ ಆಯ್ತಾ? ಖುಷಿ ಜೊತೆ ಆಶ್ಚರ್ಯನೂ ಆಯಿತು. ಇಟ್ಸ್ ಅನ್ ಆಸಮ್ ಎಕ್ಸ್ಪೀರಿಯನ್ಸ್. ಏನಂದ್ರಿ ನೀವು? ಅಂದರೆ ಈ ಅನುಭವ ತುಂಬ ಚೆನ್ನಾಗಿತ್ತು ಅಂತ. ಇಲ್ಲ, ಇಂಗ್ಲೀಷಲ್ಲಿ ಹೇಳಿದ್ರಲ್ಲ, ಅದನ್ನೇ ಹೇಳಿ. ಇಟ್ಸ್ ಅನ್ ಆಸಮ್ ಎಕ್ಸ್ಪೀರಿಯನ್ಸ್. ಆಸಮ್ ಎಕ್ಸ್ಪೀರಿಯನ್ಸ್. ಇಟ್ಸ್ ಆಸಮ್ ಎಕ್ಸ್ಪೀರಿಯನ್ಸ್. ಇಂಗ್ಲೀಷ್ ಕಲಿಬೇಕು ಅಂತನಾ? ಹೇಳಿ, ಇನ್ನು ಏನೇನು ಕಲಿತಾ ಇದ್ದೀರಾ? ಇನ್ನು ಏನೇನು ಸರ್ಪ್ರೈಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ನಾನು ಯಾವುದೇ ಸರ್ಪ್ರೈಸ್ ಕೊಟ್ಟರು ನಿಮ್ಮ ಮುಖದಲ್ಲಿ ಒಂದು ಆಶ್ಚರ್ಯ, ಒಂದು ಸಂತೋಷ, ಒಂದು ನಗು ಮೂಡುತ್ತಲ್ಲ, ಆ ನಗು ನೋಡೋದಕ್ಕೋಸ್ಕರ ನಾನು ಏನು ಬೇಕಾದರೂ ಕಲಿತೀನಿ. ವಂಡರ್ಫುಲ್ ವಂಡರ್ಫುಲ್ ತುಳಸಿಯವರೇ, ನೀವಿಷ್ಟು ಸ್ಟ್ರಾಂಗ್ ಅಂತ ನನಗೆ ಗೊತ್ತೇ ಇರಲಿಲ್ಲ. ಏಜ್ ಇಸ್ ಜಸ್ಟ್ ಅ ನಂಬರ್ ಅಂತಾರೆ. ಯಾವುದನ್ನೇ ಕಲಿಯೋಕ್ಕಾಗ್ಲಿ, ಜೀವನನ ಖುಷಿಯಿಂದ ಅನುಭವಿಸೋಕ್ಕಾಗ್ಲಿ ವಯಸ್ಸು ಯಾವತ್ತೂ ಅಡ್ಡಿ ಬರೋದಿಲ್ಲ. ನಿಮಗೆ ಕಲಿಯೋದ್ರ ಬಗ್ಗೆ ಇರೋ ಆಸಕ್ತಿ ನೋಡಿದ್ರೆ ಒಂದು ಪುಟ್ಟ ಮಗು ನೋಡಿದಾಗ ಆಗ್ತಿದೆ. ನನಗೂ ಹಾಗೆ ಅನಿಸುತ್ತೆ. ಪ್ರಪಂಚನೇ ಮರೆತು ಪುಟ್ಟ ಮಗುವಾಗಿ ಕಲಿಬೇಕು ಅಂದರೆ ಪ್ರಪಂಚ ನಮಗೆ ತುಂಬ ಕಲಿಸುತ್ತೆ. ವೆರಿ ಗುಡ್. ಹಾಗಾದರೆ ನೀವು ನನಗೋಸ್ಕರ ಇನ್ನೊಂದು ಕಲಿಬೇಕು. ಇನ್ನೊಂದಾ? ಏನದು? ನೀವು ನನಗೋಸ್ಕರ ನಾಳೆ ಐಸ್ ಕ್ರೀಮ್ ಮಾಡ್ಕೊಡ್ಬೇಕು. ಆಚೆ ಬಂದು ಐಸ್ ಕ್ರೀಮ್ ತಿಂದಿದ್ದಾಯ್ತು, ನಾಳೆ ನಾನು ನೀವು ಮಾಡಿದ ಐಸ್ ಕ್ರೀಮ್ ತಿನ್ನಬೇಕು. ಅದು ಹೇಗಿದ್ರು ಸರಿ, ಕಲ್ತು ನೀವೇ ಮಾಡಿಕೊಟ್ಟಿದ್ದನ್ನ ನಾನು ನಾಳೆ ತಿನ್ನಬೇಕು. ಸರಿ, ನಾನು ಐಸ್ ಕ್ರೀಮ್ ಮಾಡಿಕೊಡ್ತೀನಿ. ಅಂದಹಾಗೆ ಪಾಪು ನಿಮ್ಮ ಹತ್ರ ಏನಾದರೂ ಹೇಳಿದ್ನ? ಯಾಕೆ ತುಳಸಿಯವರೇ, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನನ್ನ ಮಗನ ನೀವು ಪಾಪು ಅಂತಂದ್ರಲ್ಲ, ಅದನ್ನು ಕೇಳೋಕ್ಕೆ ಒಂಥರ ಚೆನ್ನಾಗಿದೆ. ನಿಮಗೂ ಒಂದು ಪಾಪು ಆದರೆ ನನಗೂ ಪಾಪುನೇ ತಾನೆ? ಹೊರಡೋಣವಾ? ಮನೆಗೆ ಹೋಗ್ಬೇಕಾ? ಅಲ್ಲ, ಹೆಂಡತಿ ಡ್ರೈವ್ ಮಾಡೋವಾಗ ಆರಾಮಾಗಿ ಕಾಲು ಚಾಚ್ಕೊಂಡು ಕೂತ್ಕೊಳ್ಳೋ ಅದೃಷ್ಟ ಎಲ್ಲ ಗಂಡಸರಿಗೂ ಸಿಗಲ್ಲ. ಅಂಥ ಚಾನ್ಸ್ ನನಗೆ ಸಿಕ್ಕಿರುವಾಗ ಎಷ್ಟು ಬೇಗ ಮನೆಗೆ ಹೋಗೋದಾ? ಇನ್ನೊಂದು ಸ್ವಲ್ಪ ದೂರ ಹೋಗೋಣವಾ? ಹೀಗೆ ಓಡಾಡ್ತಾ ಇದ್ರೆ ಬೆಳಕಾಗ್ಬಿಡುತ್ತೆ ಅಷ್ಟೇ. ಆಗಲಿ ಬಿಡಿ, ಆ ಎಕ್ಸ್ಪೀರಿಯನ್ಸ್ ಇನ್ನೊಂಥರ ಚೆನ್ನಾಗಿರುತ್ತೆ. ಸರಿ, ನಿಮ್ಮ ಇಷ್ಟ.